ಇಲ್ಲಿ KCET ಸ್ಟೂಡೆಂಟ್ಸ್ಗೆ KA ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ NTA ಕಡೆಯಿಂದ ನಿಮಗೆ ಒಂದು ಅಫಿಷಿಯಲ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೌನ್ಸೆಲಿಂಗ್ ರಿಲೇಟೆಡ್ ಜಾಸ್ತಿ ಇನ್ಫಾರ್ಮೇಷನ್ನ ಕವರ್ ಮಾಡಿದ್ದೀನಿ. ಎಲ್ಲ ವಿಷಯ ಕೂಡ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ NTA ಕಡೆಯಿಂದ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ನಿಮಗೆ ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ನ ನೀಡಿದ್ದೀನಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಪ್ಡೇಟ್ನ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸಿಟಿ ಯಾವ್ದು ಬಿದ್ದಿದೆ ಅದನ್ನ ನೀವು ತಿಳ್ಕೊಬೋದಾಗಿರುತ್ತೆ. ನಿಮ್ಮದು ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತ್ನ ಹಾಕಿ ಲಿಂಕ್ ಬೇಕಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಇವಾಗ KCET ಸ್ಟೂಡೆಂಟ್ಸ್ ಬಗ್ಗೆ ಬರೋದಾದರೆ ಇಲ್ಲಿ ಅಗ್ರಿಕಲ್ಚರ್ ಕೋಟ ನೀವೇನಾದರೂ ಕ್ಲೈಮ್ ಮಾಡಬೇಕು ಅಂತ ಇನ್ನೂ ಇಷ್ಟ ಇದೆ ಮಾಡಿಲ್ಲ ಅಂದರೆ ಇವಾಗ ಎಡಿಟಿಂಗ್ ಆಪ್ಷನ್ನ ಎನೇಬಲ್ ಮಾಡಿದರೆ ಅಲ್ಲಿ ನೀವು ಟಿಕ್ ಮಾಡಿಕೊಂಡು ಅಗ್ರಿಕಲ್ಚರ್ ಕೋಟನ ಇವಾಗ ನೀವು ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಗೆಲ್ಲರೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಗ್ರೇಸ್ ಮಾರ್ಕ್ಸ್ ಕತೆ ಏನಾಯಿತು ಅಂದರೆ ಅಪ್ಡೇಟ್ಸ್ ಇದೆಯಾ ಅಂತ. ಮತ್ತು ಕೆಲವ್ರು ಕೇಳ್ತಾ ಇರೋದು ರ್ಯಾಂಕ್ ಪ್ರಿಡಿಕ್ಟರ್ ಬಗ್ಗೆ. ರ್ಯಾಂಕ್ ಪ್ರಿಡಿಕ್ಟರ್ನ ನಂಬುವುದಾ, ಕರೆಕ್ಟಾಗಿರೋ ಅಕ್ಯುರೇಟ್ ರ್ಯಾಂಕ್ನ ತೋರಿಸುತ್ತಾ ನಾವು ತೆಗೆದಿರೋ CET ಮಾರ್ಕ್ಸ್ಗೆ ಅಂತ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನೋಡಿ. ನಾನು ನಿಮಗೆ ಸಜೆಸ್ಟ್ ಮಾಡೋದು ರ್ಯಾಂಕ್ ಪ್ರಿಡಿಕ್ಟರ್ಗಳನ್ನ ನಂಬಕ್ಕೆ ಹೋಗಬೇಡಿ ಅಂತಾನೆ. ಯಾಕೆ ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟ್ ನಿಮ್ಮ ಮಾರ್ಕ್ಸ್ಗಳನ್ನ ಹಾಕ್ಸ್ಕೋತಾರೆ. PUC ಮಾರ್ಕ್ಸ್ ಎಷ್ಟು ಬಂದಿದೆ, CET ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ಅದಾದಮೇಲೆ ನಿಮ್ಮದು ಮೊಬೈಲ್ ನಂಬರ್ನ ಕೇಳ್ತಾರೆ ಮತ್ತು ನಿಮ್ಮ ಹೆಸರನ್ನ ಕೇಳ್ತಾರೆ. ಜಸ್ಟ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಅಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ತಾ ಹೊತ್ತು ನಿಮಗೆ ಅಕ್ಯುರೇಟಾಗಿ ಅಥವಾ ಹತ್ರನೂ ಕೂಡ ರ್ಯಾಂಕ್ ಬರಲ್ಲ. ಬೇಕು ಅಂದರೆ ನೀವು ರ್ಯಾಂಕ್ ಪ್ರಿಡಿಕ್ಟರಲ್ಲಿ ಏನು ರ್ಯಾಂಕ್ ತೋರಿಸೋದಲ್ಲ ಅದನ್ನ ಬರೆದಿಟ್ಕೊಳ್ಳಿ ಒಂದು ಸೈಡು. ಮತ್ತು CET ರಿಸಲ್ಟ್ ನೋಡ್ತಿರಲ್ಲ ಆ ಒಂದು ರ್ಯಾಂಕ್ ನೋಡ್ಕೊಳ್ಳಿ. ಗಜ ಅಂತ ವ್ಯತ್ಯಾಸ ಇರುತ್ತೆ. ಅಲ್ಲಿ ಜಸ್ಟ್ ನಿಮ್ಮ ಪರ್ಸ್ನಲ್ ಡಾಟಾ ಲೀಕ್ ಆಗುತ್ತೆ ಹೊತ್ತು ನಿಮಗೆ ಕರೆಕ್ಟಾಗಿರೋ ರ್ಯಾಂಕ್ ಸಿಗೋಲ್ಲ. ನನ್ನ ಪ್ರಕಾರ ನೀವು ಯಾವುದೇ ಥರದ ರ್ಯಾಂಕ್ ಪ್ರಿಡಿಕ್ಟರ್ ಯೂಸ್ ಮಾಡದೇ ಇದ್ರೇ ಬೆಟರ್ ಆಗಿರುತ್ತೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಇವಾಗ ನೆಕ್ಸ್ಟ್ ಏನಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇರಾ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನೋ ಒಂದು ಅಪ್ಡೇಟ್ಸ್ ಇದೆ ಅಂದರೆ ಇಲ್ಲಿ CET ಎಕ್ಸಾಮ್ ಮಾಡೋದು ಬೇಡ ಅಂತಲೇ ಜಾಸ್ತಿ ಡಿಸ್ಕಷನ್ ಆಗ್ತಾ ಇರೋದು. ಮತ್ತು ಗ್ರೇಸ್ ಮಾರ್ಕ್ಸ್ನ ಕೊಡಬೇಕಾ ಕೊಡಬಾರ್ದಾ ಇದ್ರ ಬಗ್ಗೆ ಸಾಕಷ್ಟೊಂದು ಚರ್ಚೆಗಳಾಗ್ತಿದೆ. ಮತ್ತು 10-20 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡೋದು ತುಂಬಾ ಕಷ್ಟ ಅಂತಲೂ ಕೂಡ ಒಂದು ಡಿಸ್ಕಷನ್ ಆಗ್ತಿದೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಬೇರೆ ಬೇರೆ ಕಮಿಟಿನ ಫಾರ್ಮ್ ಮಾಡಿ ಅಲ್ಲಿ ಒಂದು ಡಿಸಿಷನ್ನ ತೊಗೊಳಕ್ಕೆ ಒಂದು ಗೌರ್ಮೆಂಟವರು KAಗೆ ಹೇಳಿದ್ದಾರೆ. ಅದರಿಂದ ಬೇರೆ ಬೇರೆ ಕಮಿಟಿ ಎಲ್ಲ ಫಾರ್ಮ್ ಆಗಿದೆ. ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮಗೆ ಶಾರ್ಟ್ಲಿ ಗೊತ್ತಾಗುತ್ತೆ. ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಷ್ಟಲ್ಲ, ಅಥವಾ ಶಾರ್ಟ್ಲಿ ಇನ್ನೂ ಬೇಗನೆ ಬರ್ಬೋದು. ವೆಯ್ಟ್ ಮಾಡಿ. ಬಂದಾಗ ಏನಾದರೂ ಅಪ್ಡೇಟ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ.